ದೇವರನ್ನ ವಾಕ್ಯವನ್ನು ಆಲಿಸುವಾಗ ನಿಮಗೆ ನಾಚಿಕೆ ಬೇಡ, ಅವಮಾನ ಬೇಡ. ಎಷ್ಟೋ ವಾಕ್ಯಗಳನ್ನ ಆಲಿಸ್ತೀರಿ, ದೇವರ ವಾಕ್ಯಗಳನ್ನ. ಅದೇ ರೀತಿ ದೇವರ ವಾಕ್ಯಗಳನ್ನು ಪ್ರತಿದಿನ ಆಲಿಸ್ತಾನೆ ಇರ್ರಿ. ಆದರೆ ಯಾವ್ಯಾವುದೋ ವಿಡಿಯೋಗಳನ್ನ ನೋಡಬಹುದು. ದೇವರ ವಾಕ್ಯವನ್ನು ಒಂದಿನಕ್ಕೆ ಒಮ್ಮೆ ಆದರೂ ಕೇಳಿ ಪ್ರಿಯರೇ. ಈ ದಿನದ ದೇವರ ವಾಕ್ಯವನ್ನು ಆಲಿಸೋಣ. ಸಿರಾಕನ 2ನೇ ಅಧ್ಯಾಯ 1ನೇ ವಾಕ್ಯ. ಮಗನೇ, ದೇವರ ಸೇವೆ ಮಾಡಲು ಬಯಸುತ್ತೀಯೋ? ಹಾಗಾದರೆ ಶೋಧನೆಯನ್ನು ಎದುರಿಸಲು ನಿನ್ನಾತ್ಮವನ್ನು ಸಿದ್ಧಪಡಿಸಿಕೋ. ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ, ಸ್ಥಿರತೆ. ಕಷ್ಟ ಬಂದಾಗ ನಿನಗಿರದಿರಲಿ ಚಂಚಲತೆ. ಆತನನ್ನು ನೆನೆಸಿಕೊಂಡರೂ ಬಿಟ್ಟಾಗಲಬೇಡ. ಅಭಿವೃದ್ಧಿ ಒಂದೇ ಅಂತಿಮ ದಿನ. ನಿನ್ನ ಮೇಲೆ ಬಂದುದೆಲ್ಲವನ್ನು ಸ್ವೀಕರಿಸು. ಬಡತನ ಬಂದರೂ ದೀರ್ಘಶಾಂತಿಯಿಂದಿರು. ಬಂಗಾರದ ಪರೀಕ್ಷೆ ಆಗುವುದು ಬೆಂಕಿಯಲ್ಲಿ, ಆತನ ಭಕ್ತರ ಪರೀಕ್ಷೆ ಹವಾಮಾನದ ಕುಲುಮೆಯಲ್ಲಿ. ಪ್ರಿಯ ಜನರೇ, ನಾವು ದೇವರ ಸೇವೆ ಮಾಡಲು ಅಂತ ನಿರ್ಧರಿಸಿದ ಮೇಲೆ ಸೈತಾನನ ತೊಂದರೆಗಳು ನಮಗೆ ತುಂಬ ಕೊಡ್ತದೆ. ನೀವು ಬೇಕಾದ್ರೆ ಎಕ್ಸಾಂಪಲ್ ಆಗಿ ನೀವು ಜೀವನದಲ್ಲಿ ಮಾಡಬೇಕಾದ ಕೆಲಸ ಯಾವುದು? ಬೈಬಲ್ ಓದುವಂಥದ್ದು. ನೀವು ಬೈಬಲ್ ಓದಿ ದೇವರ ವಾಕ್ಯವನ್ನು ಇನ್ನೊಬ್ರು ಹೇಳಲಿಕ್ಕೆ ಪ್ರಯತ್ನ ಪಡಿ. ಆನ್ಲೈನ್ ಮುಖಾಂತರ ಎಲ್ಲರೂ ಡೈರೆಕ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಸೈತಾನ ನಿಮಗೆ ಎಷ್ಟು ಶೋಧನೆ ಕೊಡ್ತಾನೆ ಅನ್ನೋದನ್ನ ನೀವು ನಿಮಗೆ ಅರ್ಥ ಆಗ್ತದೆ. ನನಗೆ ಸೈತಾನ ಶೋಧನೆ ಕೊಡ್ತಾನೆ ನನಗೂ. ಇದೆಲ್ಲ ಹೇಳೋತ್ತಿಗೆ ಈ ಪ್ರಾರ್ಥನೆ ಯಾಕೆ ಹೇಳ್ತಿದ್ದೆ ನೀನು? ಹೋಗು ಮೊಬೈಲ್ ಹೊತ್ಕೊಂಡು ಬೇರೆ ಏನಾದ್ರು ನೋಡು, ಮೊಬೈಲ್ ಏನಾದ್ರು ನೋಡು. ಯಾಕೆ ಈ ಥರ ಎಲ್ಲ ಬೈಬಲ್ ಓದ್ತೀಯಾ? ಈ ವಚನ ಇನ್ನೊಬ್ರು ಯಾಕೆ ಹೇಳ್ತಿದ್ಯಾ? ಹಂಗೆಲ್ಲ ಸೈತಾನಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಅದನ್ನ ಮೀರಿ ನಾನು ಬೈಬಲ್ನ ಓದಿ ಈ ವಚನವನ್ನು ಹಾಕ್ತಿದ್ದೀನಿ. ಇದನ್ನು ಕೇಳುವಂಥವ್ರು ಎಷ್ಟೋ ಜನರು, ಅವರ ಮೇಲೆ ಯೇಸುಸ್ವಾಮಿ ಶಕ್ತಿ ಆಶ್ವಾಸನೆ ಉಂಟು. ಆದ ಕಾರಣ ನೀವು ಸುವಾರ್ತೆಗಾರರಾಗಿ ಈ ವಚನವನ್ನು ನೀವು ಕೇಳಿ, ನೀವು ಮಾಡಿ, ಬೈಬಲ್ ಓದಿ, ವಚನ ಸಾರಿ. ಎಲ್ಲರೂ ಸುವಾರ್ತೆಗಾರರಾಗಬೇಕು ಅನ್ನೋದೇ ಯೇಸುಸ್ವಾಮಿಯ ಮುಖ್ಯ ಉದ್ದೇಶ, ಯೇಸುಸ್ವಾಮಿಯ ಉದ್ದೇಶ ಅನ್ನೋದಕ್ಕಿಂತಲೂ ಆಸೆ. ಎಲ್ಲರೂ ಸುವಾರ್ತೆಗಾರರಾಗಬೇಕು. ಎಲ್ಲರ ಏಕ ದೇವರು ಯೇಸುಸ್ವಾಮಿ ಅನ್ನೋದನ್ನ ಎಲ್ಲರೂ ಒಂದಿನ ತಿಳಿತಾರೆ. ನಿಜವಾದ ಏಕದೇವರು, ಪ್ರಪಂಚನ ಸೃಷ್ಟಿ ಮಾಡಿದಂಥ ಏಕದೇವರು ಒಬ್ಬರೇ. ಅದು ನಿಜವಾದ ಏಕದೇವರು ಅನ್ನೋದನ್ನ ಎಲ್ಲರೂ ತಿಳಿಯಬೇಕು ಬೇರೆ. ಆದ್ದರಿಂದ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸುವಿನ ಶಕ್ತಿ ಹಿಡಿದು ಬರಲಿ. ಹಲ್ಲೆಲೂಯಾ.